ನಮಸ್ಕಾರ. ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ, ಶಾಲಾ ಶಿಕ್ಷಣ ಇಲಾಖೆ, ಹೊಸನಗರ ಸರ್ಕಾರಿ ಪ್ರೌಢಶಾಲೆ ಕಾನೂನುಗಳು ಇವರ ಸಹಕಾರದೊಂದಿಗೆ ಈ ದಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿಯ ಹಿನ್ನೆಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ನಾವು ಪ್ರಾರಂಭಿಸುತ್ತಿದ್ದೇವೆ. ನಾಡಗೀತೆಯನ್ನು ಎಲ್ಲ ಮಕ್ಕಳು ಎದ್ದು ನಿಂತು ಹಾಡಬೇಕು. ವಾಯ್ಸ್ ಸುಮ್ಮನೆ ಎತ್ಕೊಡ್ರಿ, ಯಾರು ಆಡ್ತಾರೆ. ನಾಡಗೀತೆಯೊಂದಿಗೆ ಈ ಮಹತ್ವಪೂರ್ಣ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿದಂತಹ ನನ್ನ ನೆಚ್ಚಿನ 9ನೇ ತರಗತಿ ವಿದ್ಯಾರ್ಥಿನಿಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಜೀವನವು ಏರಿಳಿತಗಳ, ಸವಾಲುಗಳ ಮತ್ತು ಮೌಲ್ಯಗಳ ಒಂದು ಅನಂತ ಲೆಕ್ಕಾಚಾರವಾಗಿದೆ. ಪ್ರೀತಿ, ಕಷ್ಟ, ನೆನಪುಗಳು ಮತ್ತು ಆತ್ಮವಿಶ್ವಾಸದ ಸಮೀಕರಣವೇ ಬದುಕು. ಈ ಲೆಕ್ಕಾಚಾರದಲ್ಲಿ ನಗುವನ್ನು ಸೇರಿಸಿ, ನೋವನ್ನು ಕಳೆದು, ಅನುಭವವನ್ನು ಗುಣಿಸಿ, ಆಶಾವಾದವನ್ನು ಭಾಗಿಸಿದರೆ ಜೀವನದ ಅರ್ಥ ಪೂರ್ಣವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳತಕ್ಕಂಥ ಎಲ್ಲ ಮಹನೀಯರನ್ನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ತಿಮ್ಮಪ್ಪ ಸರ್ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಾರೆ.
ಆಸೀನರಾಗಿರುವ ನಮಗೆ ಗೌರವಾನ್ವಿತ ಪೋಷಕರಾದ ಪಂಚಾಯತ್ ಪ್ರತಿನಿಧಿಗಳೇ, ಪ್ರೀತಿ ವಿದ್ಯಾರ್ಥಿಗಳೇ ಮತ್ತು ನನ್ನೆಲ್ಲ ಆತ್ಮೀಯ ವ್ಯಕ್ತಿಗಳೇ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಇಲಾಖೆ ಸರ್ಕಾರ ವಿವಿಧ ಇಲಾಖೆಗಳಿಗೆ ಕೊಡಲ್ಪಟ್ಟ ಅನುದಾನಗಳ ಪಾರದರ್ಶಕತೆಯನ್ನು ಸಮುದಾಯದ ಮುಂದಿಡುವುದರ ಮೂಲಕ ಲೋಪದೋಷಗಳನ್ನು ಪತ್ತೆ ಹಚ್ಚಿ ಸರಿಪಡಿಸಿಕೊಳ್ಳುವುದಕ್ಕೆ ಇರುವಂತಹ ಒಂದು ವ್ಯವಸ್ಥಿತವಾದ ಮಾರ್ಗ. ಶಾಲೆಯಲ್ಲಿ ಬಹುತೇಕ ಇದು ಇತ್ತೀಚೆಗೆ ನನ್ನ ಅನುಭವದಲ್ಲಿ ಮೊದಲ ಸಾಮಾಜಿಕ ಲೆಕ್ಕ ಪರಿಶೋಧನೆ. ಬಟ್ ನಾನು ತಿಳಿದಾಗ ನನ್ನ ಅಕ್ಕಪಕ್ಕದ ಶಾಲೆಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆಗಳು ಆಗಿದ್ವು. ಪಂಚಾಯತ್ಗಳಲ್ಲಿ ಲೆಕ್ಕ ಪರಿಶೋಧನೆ ಆಗ್ತಾ ಇತ್ತು. ಪಂಚಾಯತ್ನಲ್ಲಿ ಸೋಷಿಯಲ್ ಆಡಿಟ್ ಆದಾಗ ನಾವು ನೋಡಲ್ ಶಿಕ್ಷಕರಾಗಿ ಕೂಡ ಭಾಗವಹಿಸಿದಂತಹ ಅನುಭವ ಕೂಡ ಇದೆ. ಇದೀಗ ನಮ್ಮ ಶಾಲೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆ ವಿಶೇಷವಾಗಿ 2023-24ನೇ ಸಾಲು ಮತ್ತು 24-25ನೇ ಸಾಲಿನಲ್ಲಿ ಶಾಲೆಗೆ ವಿವಿಧ ಮೂಲಗಳಿಂದ ಬಂದಂತಹ ಅನುದಾನಗಳ ಖರ್ಚು ವೆಚ್ಚಗಳನ್ನು ಸಭೆಯ ಮುಂದೆ ಮಂಡಿಸುವಂತಹ ಒಂದು ವ್ಯವಸ್ಥೆ. ವಿಶೇಷವಾಗಿ 2023-24ನೇ ಸಾಲಿನಲ್ಲಿ ಯಾವೆಲ್ಲ ಹೆಣ್ಣಿನಲ್ಲಿ ಅನುದಾನಗಳು ಬಂದಿದ್ವು, ಉದಾಹರಣೆಗೆ ಶಾಲೆಗಳಿಗೆ ಅಂತಂದ್ರೆ ಶಾಲಾ ಅನುದಾನ ಬರ್ತದೆ, ಕರಾಟೆ ಅನುದಾನ ಬರ್ತದೆ, ಶೂ ಸಾಕ್ಸ್ಗೆ ಅನುದಾನ ಬರ್ತದೆ, ಇನ್ನು ಸ್ವಚ್ಛತೆಗೆ ಅನುದಾನ ಬರ್ತದೆ, ಆಮೇಲೆ ಇನ್ನು ಕೆಲವು ಶಾಲೆಗಳಿಗೆ ಎಸ್ಕಾರ್ಟ್ ಭತ್ಯೆ ಅಂತ ಬರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಸಂಬಂಧಪಟ್ಟಂತೆ. ಹೀಗೆ ವಿವಿಧ ಅನುದಾನಗಳು ಇಲಾಖೆಯಿಂದ ಬರ್ತವೆ. ಅಷ್ಟಲ್ಲದೆ ನೇರವಾಗಿ ಕೆಲವು ವಸ್ತು ರೂಪದಲ್ಲೂ ಕೂಡ ಬರುತ್ತೆ. ಉದಾಹರಣೆಗೆ ಸಮವಸ್ತ್ರಗಳು ಬರ್ತದೆ, ಪಠ್ಯ ಪುಸ್ತಕಗಳು ಬರುತ್ತೆ, ವಿವಿಧ ಸೌಲಭ್ಯಗಳು ಏನು ಸರ್ಕಾರದಿಂದ ಬಿಡುಗಡೆ ಆಗಿ ಶಾಲೆಗೆ ಬರುತ್ತೆ, ಅದು ಫಲಾನುಭವಿಗಳಿಗೆ ಸರಿಯಾಗಿ ತಲುಪಿದೆಯಾ ಇಲ್ವಾ, ಅದು ಯಾವ ರೀತಿಯಲ್ಲಿ ವಿನಿಯೋಗವಾಗಿದೆ ಎನ್ನುವುದರ ಕುರಿತಾಗಿ ವರದಿಯನ್ನ ಸಿದ್ಧಪಡಿಸಲಾಗಿದೆ. ಸುಮಾರು 3 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ಈ ಒಂದು ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡಿ ಶ್ರೀಯುತ ದೇವೇಂದ್ರಪ್ಪನವರು ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಈ ದಿನದ ಮಂಡನೆ ನಡೆಯಲಿಕ್ಕಿದೆ. ಈ ಒಂದು ವರದಿ ಮಂಡನಾ ಸಭೆಯ ಅಧ್ಯಕ್ಷತೆಯನ್ನ ಶ್ರೀಮತಿ ಬಸಮ್ಮ, ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ, ಹೊಸನಗರ ವಹಿಸಿಕೊಂಡಿರುತ್ತಾರೆ. ಶ್ರೀಮತಿ ಬಸಮ್ಮರವರಿಗೆ ಈ ಒಂದು ಶಾಲೆಯ ನಿರ್ದೇಶಕರ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಜೊತೆಯಲ್ಲಿ ಈ ದಿನದ ನೋಡಲ್ ಅಧಿಕಾರಿಗಳಾಗಿ ಬನ್ನಿ. ಇದೀಗ ನಮ್ಮ ಈ ಒಂದು ಗ್ರಾಮ ಸಭೆಗೆ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ಮತ್ತು ಈ ಭಾಗದ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಮತಿ ಸೀತಮ್ಮನವರು ಆಗಮಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾರೆ. ಈ ದಿನದ ಈ ಒಂದು ಲೆಕ್ಕ ಪರಿಶೋಧನಾ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿಕ್ಕಿದ್ದಾರೆ ಶ್ರೀ ನಾಗೇಶ್ ಕೇವಿ, ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯತಿ ಹೊಸನಗರ. ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಶ್ರೀ ನಾಗೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಇನ್ನು ವರದಿ ಸಿದ್ಧಪಡಿಸಿದಂತಹ ಮತ್ತು ಈ ದಿನ ವರದಿ ಮಂಡಿಸಲಿಕ್ಕಿರುವಂತಹ ಶ್ರೀ ದೇವೇಂದ್ರಪ್ಪನವರು ಸಂಪನ್ಮೂಲ ವ್ಯಕ್ತಿ, ಸಾಮಾಜಿಕ ಪರಿಶೋಧನೆಗಳನ್ನ ಒಂದು ಕಾರ್ಯಕ್ರಮಕ್ಕೆ ಗೌರವದಿಂದ ಮಾಡಿಕೊಡುತ್ತಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಪಂಚಾಯತ್ನ ಉಪಾಧ್ಯಕ್ಷರು, ಈ ಭಾಗದ ಸದಸ್ಯರು ಆಗಿರುವ ಶ್ರೀಮತಿ ಸೀತಮ್ಮ ಅವರನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ವರದಿ ಮಂಡನಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರುವಂತಹ ಶ್ರೀ ಗಣೇಶ್ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಗೌರವಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶಾಲೆಯ ಎಲ್ಲ ಸಮಸ್ತ SDMC ಸದಸ್ಯರುಗಳನ್ನ ಶ್ರೀ ಶೇಷಪ್ಪ ಅವರು ಬಂದಿದ್ದಾರೆ, ರಂಜನ್ ಅವರು ಬಂದಿದ್ದಾರೆ, ರಮಾ ಮೇಡಮ್ ಅವರು ಬಂದಿದ್ದಾರೆ, ನಾಗರತ್ನ ಮೇಡಮ್ ಅವರು ಬಂದಿದ್ದಾರೆ. ಹೀಗೆ ಆಗಮಿಸಿದ ಎಲ್ಲ SDMC
ಗೌರವಾನ್ವಿತ ಸದಸ್ಯ ಬಾಂಧವರನ್ನ ಅತ್ಯಂತ ಪ್ರೀತಿಯಿಂದ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನನ್ನೆಲ್ಲ ಪ್ರೀತಿಯ ವೃತ್ತಿ ಬಾಂಧವರು ಹಿರಿಯ ಶಿಕ್ಷಕಿಯಾದ ಶ್ರೀಮತಿ ಭವ್ಯ ಮೇಡಮ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತಿಸಿಕೊಳ್ತೇನೆ. ಈ ಎಲ್ಲ ಇಲಾಖಾ ಅನುದಾನಗಳ ನೇರ ಫಲಾನುಭವಿಗಳು ವಿದ್ಯಾರ್ಥಿಗಳು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೀತಾರೆ. ಅವರು ಪರೀಕ್ಷೆಯಲ್ಲಿ ತಲ್ಲೀನರಾಗಿದ್ದಾರೆ. ಉಳಿದಂತೆ 8 ಮತ್ತು 9ನೇ ತರಗತಿ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಎಲ್ಲ ಮಕ್ಕಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಪ್ರತ್ಯಕ್ಷ ಪರೋಕ್ಷ ಸಹಕಾರ ನೀಡಿದ ಎಲ್ಲರಿಗೂ ಸ್ವಾಗತಿಸಿಕೊಂಡು ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ. ಈ ಮಹತ್ವಪೂರ್ಣ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಸರ್ವರು, ಸ್ವಾಗತಿಸಿದಂತಹ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ತಿಮ್ಮಪ್ಪ ಸರ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇವೆ. ಇದೀಗ ಈ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಪ್ರಾಸ್ತಾವಿಕ ನುಡಿಯನ್ನು ಮಾಡಲಿಕ್ಕೆ ಶ್ರೀ ನಾಗೇಶ್ ಕೆವಿ, ಸಾಮಾಜಿಕ ಪರಿಶೋಧನಾ ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕರು, ತಾಲೂಕು ಪಂಚಾಯತಿ ಹೊಸನಗರ, ಇವರನ್ನ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಯನ್ನು ಮಾಡಬೇಕು ಅಂತೇಳಿ ವಿನಂತಿಸಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. 2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಇದನ್ನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮೀನುಗಾರಿಕೆ ಇಲಾಖೆ ಮೇಡಮ್ ಅವರೇ, ಪಂಚಾಯತಿಯ ಉಪಾಧ್ಯಕ್ಷರೇ, ಎಸ್ಟಿಎಂಸಿಯ ಅಧ್ಯಕ್ಷರ, ಉಪಾಧ್ಯಕ್ಷರ, ಎಸ್ಟಿಎಂಸಿಯ ಎಲ್ಲ ಸದಸ್ಯರು ಅಂತಾರೆ, ಮುಖ್ಯ ಶಿಕ್ಷಕರೇ ಆಗಬೇಕು, ಎಲ್ಲ ಶಿಕ್ಷಕರೇ ಹಾಗೂ ಪೋಷಕರೇ ಹಾಗೂ ಮಕ್ಕಳೇ. ಈಗಾಗಲೇ ಮುಖ್ಯ ಶಿಕ್ಷಕರು ನಿಮಗೆ ಹೇಳಿದ್ರು, ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಗ್ರಾಮ ಪಂಚಾಯತಿಗಳಲ್ಲಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಹೇಳಿ. ಇದು ಸುಮಾರು 2008-09ರಿಂದ ಕೂಡ ಗ್ರಾಮ ಪಂಚಾಯತಿಗಳಲ್ಲಿ MGNRG ಯೋಜನೆಯಲ್ಲಿ ಮೊದಲು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇದು ಸಾಮಾಜಿಕ ಪರಿಶೋಧನೆಯನ್ನು. ಅದರ ನಂತರದಲ್ಲಿ 15ನೇ ಹಣಕಾಸು, ರಾಜ್ಯ ಹಣಕಾಸು, ಹಾಗೆ ಇಲ್ಲಿ ಗ್ರಾಮ ಪಂಚಾಯತಿಯಿಂದ ಹೊರತಾಗಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ಆಗಿರ್ತಕ್ಕಂಥ ಅನುದಾನಗಳ ಖರ್ಚು ವೆಚ್ಚವನ್ನು ಕೂಡ ನಾವು ಒಂದು ಸಾಮಾಜಿಕ ಪರಿಶೋಧನೆಯನ್ನು ಈಗ ನಡೆಸ್ತಾ ಇದ್ದೀವಿ. ಹಾಗೆ ಹಲವಾರು ಇಲಾಖೆಗಳಿಗೆ ಕೂಡ ಈ ಸಾಮಾಜಿಕ ಪರಿಶೋಧನೆಯನ್ನು ಕಡ್ಡಾಯಗೊಳಿಸಿ ಸರ್ಕಾರ ಆದೇಶ ಮಾಡ್ತಿದೆ. ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಇದೆ, ಸಮಾಜದ ಮಧ್ಯದಲ್ಲಿ ಸಮಾಜನೇ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಹೆಚ್ಚಿನ ಮನ್ನಣೆ ಸಿಗ್ತಾ ಇರುತ್ತೆ. ಯಾಕಂದ್ರೆ ನೀವು ಬೇರೆಲ್ಲ ಆಡಳಿತಗಳನ್ನ ನೋಡಿರ್ಬೋದು, ದಾಖಲಾತಿಗಳನ್ನ ನೋಡ್ತೀವಿ, ಏನಾದ್ರೂ ನ್ಯೂನತೆಗಳಿದ್ರೆ ನೇರವಾಗಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೀವಿ. ಆದ್ರೆ ಈ ಸಾಮಾಜಿಕ ಪರಿಶೋಧನೆಯಲ್ಲಿ ಆ ತರ ಇರೋದಿಲ್ಲ. ನಾವು ದಾಖಲಾತಿಗಳನ್ನ ನೋಡೋದ್ರ ಜೊತೆಗೆ ಪಂಚಾಯತ್ಗಳಲ್ಲಂದ್ರೆ ಕಾಮಗಾರಿಗಳನ್ನ ಭೌತಿಕ ಪರಿಶೀಲನೆ ಮಾಡ್ತೀವಿ, ಹಾಗೆ ಫಲಾನುಭವಿಗಳನ್ನ ಭೇಟಿ ಮಾಡ್ತೀವಿ, ಅಲ್ಲಿ ಫಲಶ್ರುತಿಯನ್ನು ಕೂಡ ನಾವು ಗಮನಿಸಬೇಕಾಗುತ್ತದೆ. ಹಾಗೆ ಅದನ್ನ ಒಂದು ವರದಿ ಮಾಡಿಬಿಟ್ಟು ಗ್ರಾಮ ಸಭೆಯನ್ನ ಕರಿತೀವಿ. ಅಲ್ಲಿ ಇಲ್ಲಿ ಶಾಲೆಯ ಸಭೆಗಳನ್ನ ಏನ್ ಕರಿತೀವಿ, ಹಾಗೆ ಅಲ್ಲಿ ಗ್ರಾಮ ಸಭೆಗಳನ್ನ ಕರೆದ್ಬಿಟ್ಟು ಗ್ರಾಮ ಸಭೆ ಮುಂದೆ ನಮ್ಗೆ ಕಂಡು ಬಂದಿರ್ತಕ್ಕಂಥ ಏನೇ ಅಂಶ ಇರ್ಬೋದು, ಅಲ್ಲಿ ಉತ್ತಮ ಅಂಶಗಳು ಕಂಡು ಬರ್ಬೋದು, ಏನಾದ್ರೂ ದುರುಪಯೋಗಾತ್ಮಕ ಕಾರಣಗಳು ಕಂಡು ಬಂದಿರ್ಬೋದು, ಎಲ್ಲವನ್ನು ಕೂಡ ಗ್ರಾಮ ಸಭೆ ಮುಂದೆ ನೇರವಾಗಿ ತಿಳಿಸಬೇಕಾಗ್ತದೆ. ಅಲ್ಲಿ ಯಾವುದೇ ಬಚ್ಚಿಟ್ಕೊಂಡು ವರದಿಯನ್ನು ಕೊಡ್ತಕ್ಕಂಥದ್ದಿಲ್ಲ, ಅಲ್ಲಿ ನೇರವಾಗಿ ಚರ್ಚೆಯನ್ನ ಮಾಡ್ತೀವಿ. ಹಾಗಾಗಿ ಅಲ್ಲಿ ಸಾಮಾಜಿಕ ಪರಿಶೋಧನೆಗೆ ಯಾವುದೇ ಒಂದು ಯೋಜನೆ ಬಂದ್ರೆ ಅಲ್ಲಿ ನ್ಯೂನತೆಗಳು ಕಡಿಮೆ ಆಗುತ್ತೆ ಅಂತ. ಯಾಕಂದ್ರೆ ಯಾವುದೇ ಒಂದು ವ್ಯಕ್ತಿ 10 ಲಕ್ಷ ಫೈನ್ ಹಾಕಿ ದುರುಪಯೋಗದ ಹಣವನ್ನು ವಾಪಸ್ ಕೊಟ್ಟರು, ಆದ್ರೆ ಸಮಾಜದ ಮುಂದೆ ಅದನ್ನು ಹೇಳ್ತಾರೆ ಅಂದಾಗ ಅದಕ್ಕೆ ಎದುರ್ತಾರೆ. ಹಾಗಾಗಿ ಈ ಸಾಮಾಜಿಕ ಪರಿಶೋಧನೆ ಯಾವ್ಯಾವ ಯೋಜನೆಯನ್ನು ಕೊಟ್ಟಿದ್ರೆ ಅದೆಲ್ಲವೂ ಕೂಡ ಲೋಪದೋಷ ಕ್ರಮೇಣ ಕಡಿಮೆ ಆಗ್ತಾ ಬಂದಿದೆ. ಆದ್ರೆ ಶಾಲೆಗಳಲ್ಲೂ ಕೂಡ ಸಾಮಾಜಿಕ ಪರಿಶೋಧನೆಯನ್ನ ನಡೆಸಬೇಕು ಅಂತಕ್ಕಂಥ ಸರ್ಕಾರದ ಆದೇಶ ಆಗಿತ್ತು. ಹಾಗಾಗಿ ನಾವು ಒಂದು 4-5 ವರ್ಷಗಳಿಂದ ಈ ಬಿಸಿ ಊಟ ಯೋಜನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆ ನಡೆಸಿಬಿಟ್ಟು ಸರ್ಕಾರಕ್ಕೆ ವರದಿಯನ್ನು ಈಗಾಗಲೇ ಸಲ್ಲಿಸ್ತಾ ಇದ್ದೀವಿ. ಆದ್ರೆ ಕೆಲವೊಂದು ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು 1 ಅಥವಾ 2 ಶಾಲೆಗಳನ್ನ ಆಯ್ಕೆ ಮಾಡಿ ನಾವು ವರದಿಯನ್ನು ವರ್ಷವೂ ಕೂಡ ಒಂದು ವರದಿಯನ್ನು ಕಳಿಸ್ತಾ ಇದ್ದೀವಿ. ಆದ್ರೆ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಏನಿದೆ ಇದನ್ನ ಕೂಡ ನಾವು ಕಳೆದ ವರ್ಷದಿಂದ ಸಾಮಾಜಿಕ ಪರಿಶೋಧನೆ
ಸರ್ಕಾರದ ಆದೇಶ ಇತ್ತು. ಹಾಗಾಗಿ ಕಳೆದ ಸಾಲಿನಲ್ಲಿ ಒಂದು 20% ಅಷ್ಟು ಶಾಲೆಗಳನ್ನ ಆಯ್ಕೆ ಮಾಡಿಬಿಟ್ಟು ನಾವು ಸಾಮಾಜಿಕ ಪರಿಶೀಲನೆ ನಡೆಸಿ ಈಗಾಗಲೇ ವರದಿಯನ್ನು ಸಲ್ಲಿಸಿದ್ದೀವಿ. ಈ ಸಾಲಿಗೂ ಕೂಡ ಒಂದು 20% ಅಷ್ಟು ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಒಂದು ಪಂಚಾಯತಿಗೆ 2 ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಸಾಮಾಜಿಕ ಪರಿಶೀಲನೆ ನಡೆಸಿದ್ದೀವಿ. ಈಗಾಗಲೇ ನಾವು ಕಡೆಯ ಹಂತದಲ್ಲಿದ್ದೀವಿ. ಒಂದು ಪಂಚಾಯತಿ ಆದರೆ ಇಲ್ಲಿ ಹೊಸನಗರ ತಾಲೂಕಿನಲ್ಲಿ ಒಟ್ಟು ಒಂದು 60 ಸ್ಕೂಲ್ಗಳನ್ನು ಈ ಸರಿ ಆಡಿಟ್ ಮಾಡಿ ವರದಿಯನ್ನು ಸಲ್ಲಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಸಾಮಾಜಿಕ ಪರಿಶೋಧನೆ ನಡೆಸತಕ್ಕಂಥ ಪ್ರಮುಖ ಉದ್ದೇಶ ಅಂತಂದ್ರೆ ಯಾವುದೇ ಒಂದು ಯೋಜನೆ ಸರ್ಕಾರ ಜಾರಿಗೆ ತಂದಾಗ ಏನು ಯೋಜನೆಯ ಉದ್ದೇಶವನ್ನು ಇಟ್ಕೊಂಡು ಏನೆಲ್ಲ ಅದರಿಂದ ಅವಕಾಶಗಳು ಮಕ್ಕಳಿಗೆ ಸಿಗ್ಬೇಕು ಅಂತಕ್ಕಂಥದ್ದನ್ನ ಇಟ್ಕೊಂಡು ಸರ್ಕಾರ ಜಾರಿಗೆ ತಂದಿದೆ. ಆ ಉದ್ದೇಶ ಎಲ್ಲಿ ಸರಿಯಾಗಿ ಈಡೇರಿಕೆ ಆಗಿದೆ ಇಲ್ಲ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಿ ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸತಕ್ಕಂಥ ಪ್ರಕ್ರಿಯೆ ಇದೆ. ಇಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು 2018-19 ಶಾಲಾ ಹಂತದಲ್ಲಿ ಜಾರಿಗೆ ಬಂದಿರತಕ್ಕಂಥ ಯೋಜನೆ. ಪೂರ್ವದಲ್ಲಿ ಸುಮಾರು ಯೋಜನೆಗಳಿತ್ತು. ಆ ಎಲ್ಲ ಯೋಜನೆಗಳನ್ನು ಒಟ್ಟುಗೂಡಿಸ್ಬಿಟ್ಟು ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದನ್ನು ಜಾರಿಗೆ ತಂದು ಇದರ ಉದ್ದೇಶ ಅಂತಂದ್ರೆ ಈ ಒಂದು ಶಾಲಾ ವ್ಯವಸ್ಥೆಯಲ್ಲಿ ಯಾವುದೇ ಮಗು ಕಲಿಕೆಯಿಂದ ಹೊರಬಡಿಬಾರ್ದು. ಯಾರಾದ್ರೂ ಮಕ್ಕಳು ಶಾಲೆ ಬಿಟ್ಟ ಮಕ್ಕಳಿದ್ರೆ ಅವ್ರನ್ನ ಶಾಲೆಗೆ ಕರೆದು ಅವರಿಗೆ ಶಿಕ್ಷಣವನ್ನ ನೀಡಬೇಕು ಅಂತಕ್ಕಂಥದ್ದು. ಹಾಗೆ ಗಂಡು ಮಕ್ಕಳಿಗೆ ಮತ್ತೆ ಹೆಣ್ಣು ಮಕ್ಕಳು ಅಥವಾ ಇನ್ನೊಂದು ತೃತೀಯ ಲಿಂಗ ಯಾವುದೇ ಲಿಂಗ ತಾರತಮ್ಯ ಇಲ್ಲದೆ ಮತ್ತೆ ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ಸಮಾನವಾದ ಶಿಕ್ಷಣವನ್ನ ನೀಡಬೇಕು ಅಂತಕ್ಕಂಥದ್ದು. ಹಾಗೆ ವಿಶೇಷ ಚೇತನ ಮಕ್ಕಳು ಏನಾದ್ರು ಈ ಒಂದು ಶಾಲಾ ವ್ಯವಸ್ಥೆಯಲ್ಲಿ ಇದ್ರೆ ಅವರು ಶಾಲೆಗೆ ಬರುವ ಹಂತದಲ್ಲಿದ್ದರೆ ಅವ್ರಿಗೇನು ಇರ್ತಕ್ಕಂಥ ಸೌಲಭ್ಯಗಳ ಜೊತೆಗೆ ಶಿಕ್ಷಣವನ್ನ ನೀಡತಕ್ಕಂಥದ್ದು. ಒಂದ್ ವೇಳೆ ಅವರು ಬರ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ರೆ ಅವರಿಗೆ ವಿವಾದಾತ್ಮಕ ಶಿಕ್ಷಣವನ್ನು ಅವರ ಬುದ್ಧಿಮಟ್ಟಕ್ಕೆ ಸರಿಯಾಗಿ ನೀಡಬೇಕು ಅಂತಕ್ಕಂಥದ್ದು ಕೂಡ ಈ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥದ್ದು. ಹಾಗೆ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ಮತ್ತೆ ಶಿಕ್ಷಕರಿಗೂ ಕೂಡ ಕಾಲಕಾಲಿಕ ತರಬೇತಿಯನ್ನ ಆಯೋಜಿಸುವ ಮುಖಾಂತರ ಅವರ ಕಾರ್ಯಕ್ಷಮತೆಯನ್ನು ಕೂಡ ಅಧಿಕಗೊಳಿಸತಕ್ಕಂಥದ್ದು ಕೂಡ ಈ ಸಮಗ್ರ ಶಿಕ್ಷಣ ಯೋಜನೆ ಒಳಗಡೆ ಬರ್ತಕ್ಕಂಥದ್ದು. ಒಟ್ಟಾರೆ 2030 ಶಿಕ್ಷಣದಲ್ಲಿ ಗಣನೀಯ ಬದಲಾವಣೆಯನ್ನ ತರಬೇಕು ಅಂತಕ್ಕಂಥ ದೃಷ್ಟಿಯನ್ನ ಇಟ್ಕೊಂಡು ಇದು ಸಮಗ್ರ ಶಿಕ್ಷಣ ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದಿರತಕ್ಕಂಥದ್ದು. ಇದರಲ್ಲಿ ಈಗಾಗಲೇ ಮುಖ್ಯ ಶಿಕ್ಷಕರ ಜೊತೆಗೆ ನಾವು ಸಾಮಾಜಿಕ ಪರಿಶೋಧನೆ ಮಾಡಬೇಕಾದ್ರೆ ನಮಗೆ ಸರ್ಕಾರ ನೀಡಿರ್ತಕ್ಕಂಥ ಒಂದು 134 ಅಂಶಗಳ ಕುರಿತಂತೆ ಒಂದು ಪ್ರಶ್ನಾವಳಿಯನ್ನು ಸರ್ಕಾರ ನೀಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಶಾಲೆಗಳಲ್ಲಿ ಪರಿಶೀಲನೆಯನ್ನು ಮಾಡಿ ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಅದಕ್ಕೆ ಅದರಲ್ಲಿ ಮಕ್ಕಳೊಂದಿಗೆ ಸಂದರ್ಶನ ಮಾಡಿ ನಾವು ಕೆಲವೊಂದು ಅಂಶಗಳನ್ನ ತಿಳ್ಕೊಳ್ತಕ್ಕಂಥದ್ದು, ಪೋಷಕರೊಂದಿಗೆ ಚರ್ಚೆ ಮಾಡ್ತಕ್ಕಂಥದ್ದಿದೆ, ಮತ್ತೆ ಶಿಕ್ಷಕರೊಂದಿಗೆ ಚರ್ಚೆ ಮಾಡ್ತಕ್ಕಂಥದ್ದು. ಹಾಗೆ ಇಲ್ಲಿ ಶಾಲೆಯ ಭೌತಿಕ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು, ಇಲ್ಲಿ ಏನು ಶೌಚಾಲಯ ವ್ಯವಸ್ಥೆ ಇರ್ಬೋದು, ಕಟ್ಟಡಗಳ ವ್ಯವಸ್ಥೆ ಇರ್ಬೋದು, ಗ್ರಂಥಾಲಯದ ವ್ಯವಸ್ಥೆ ಇರ್ಬೋದು, ಇವೆಲ್ಲವೂ ಕೂಡ ಸಮರ್ಪಕವಾಗಿ ಇದೆಯಾ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದಿದೆ. ಒಟ್ಟಾರೆಯಾಗಿ ನಾವು ಸಾಮಾಜಿಕ ಪರಿಶೋಧನೆ ಆಗಿರೋದ್ರಿಂದ ನಾವು ಏನೆಲ್ಲ ಅಂಶಗಳು ಗಮನಿಸಿದ್ವಿ, ಏನೆಲ್ಲ ಅಂಶಗಳ ಕೊರತೆ ಇದೆ ಮತ್ತು ಏನೆಲ್ಲ ಅಂಶಗಳು ಉತ್ತಮವಾಗಿದೆ ಅಂತಕ್ಕಂಥದ್ದನ್ನು ನಾವು ಈಗಾಗಲೇ 34 ಅಂಶಗಳ ಕುರಿತಂತೆ ನಾವು ಈಗಾಗಲೇ ಪಟ್ಟಿಯನ್ನ ಮಾಡ್ಕೊಂಡಿದ್ವಿ. ಆ ವರದಿಯನ್ನ ನಮ್ಮ ಮುಂದೆ ಇಡ್ತೀವಿ. ತಾವು ಕೂಡ ಎಲ್ಲ ಅಂಶಗಳ ಕುರಿತು ನೀವು ಕೂಡ ಚರ್ಚೆಯನ್ನ ಮಾಡಬಹುದು. ಯಾವುದೇ ವರದಿ ಕೂಡ ಏಕಮುಖವಾಗಿ ಹೋಗಬಾರ್ದು. ನಾವೇನು ಬರ್ಕೊಂಡಿದ್ರೆ ಅದೇ ಸರಿಯಾಗಿ ಇರ್ತಕ್ಕಂಥದ್ದೇನಲ್ಲ. ಹಾಗಾಗಿ ನೀವೇನು ತಿಳಿಸಿದ್ರೆ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಹಾಗೆ ಒಟ್ಟಾರೆ ನೀವೆಲ್ಲರೂ ಕೂಡ ಇಲ್ಲಿ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಅತ್ಯಂತ ಪಾರದರ್ಶಕವಾಗಿ ಮಾಡಬೇಕಾಗಿರೋದ್ರಿಂದ ಯೂಟ್ಯೂಬ್ ಲೈವ್ ಅಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಅದು ನಮಗೆ ತಾಂತ್ರಿಕ ಸಮಸ್ಯೆ ಇರೋದ್ರಿಂದ ನಾವು ಅದನ್ನ ವಿಡಿಯೋ ಮಾಡ್ಕೊಂತಿದ್ವಿ. ಅದರ ನಂತರದಲ್ಲಿ ನಾವು ಅದನ್ನ ಯೂಟ್ಯೂಬ್ ಲೈವ್ ಅಪ್ಲೋಡ್ ಮಾಡ್ತೀವಿ. ಇದನ್ನು ಕೂಡ ಎಲ್ಲರೂ ಕೂಡ ಅದನ್ನ ಅಂತದ್ದಲ್ಲೂ ಕೂಡ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಎಲ್ಲರೂ ಕೂಡ ಮುಕ್ತವಾಗಿ ಚರ್ಚೆಯನ್ನ ಮಾಡಿ ಎಲ್ಲರೂ ಕೂಡ ಒಟ್ಟಾರೆ ಸೇರಿಬಿಟ್ಟು ಒಂದು ವರದಿಯನ್ನ ಸರ್ಕಾರಕ್ಕೆ ಕಳಿಸೋಣ ಅಂತ ಹೇಳ್ತಾ ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ನಮ್ಮೆಲ್ಲರಿಗೂ ನಮಸ್ತೆ. ಸಾಮಾಜಿಕ ಪರಿಶೋಧನೆ ಗ್ರಾಮಸಭೆಯ ಅರ್ಥ, ಅದರ ಉದ್ದೇಶ, ಅದರ ಮಹತ್ವ ಹಾಗೂ ಅದರ ಪ್ರಾಮುಖ್ಯತೆಯನ್ನು ನಮ್ಮೆಲ್ಲರಿಗೂ ವಿಸ್ತೃತವಾಗಿ ತಿಳಿಸಿಕೊಟ್ಟಿರ್ತಕ್ಕಂತಹ ಶ್ರೀ ನಾಗೇಶ್ ಕೆವಿ ಇವರಿಗೆ ತುಂಬ ಧನ್ಯವಾದಗಳು. 2023-24ನೇ ಸಾಲು ಹಾಗೂ 2024-25ನೇ ಸಾಲಿನಲ್ಲಿ ಇಲಾಖೆಯಿಂದ ವಿವಿಧ ಅನುದಾನಗಳು ನಮ್ಮ ಶಾಲೆಗೆ ಬಂದಿರುತ್ತೆ. ಅಂತ ಎಲ್ಲ ಅನುದಾನಗಳು ಇನ್ನಿತರೆ ಎಲ್ಲ ಚಟುವಟಿಕೆಗಳ
ವಿಸ್ತೃತ ವರದಿಯನ್ನ ಈ 3 ದಿನಗಳವರೆಗೆ ತಯಾರಿಸಿರ್ತಕ್ಕಂತಹ ಶ್ರೀ ದೇವೇಂದ್ರಪ್ಪ ಸಂಪನ್ಮೂಲ ವ್ಯಕ್ತಿ ಸಾಮಾಜಿಕ ಪರಿಶೋಧನೆ ಇವರು ಈಗ ನಮ್ಮೆಲ್ಲರ ಮುಂದೆ ವರದಿಯನ್ನು ಮಂಡಿಸಲಿಕ್ಕಿದ್ದಾರೆ. ಅವರನ್ನ ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅನುಷ್ಠಾನದಲ್ಲಿರ್ತಕ್ಕಂಥ ಶಿಕ್ಷಣ ಇಲಾಖೆಗೆ ಮುಖ್ಯವಾಗಿರ್ತಕ್ಕಂಥ ಯೋಜನೆ. 2018-19ರಿಂದ ಈ ಯೋಜನೆಯಿಂದ ಸರ್ಕಾರ ಜಾರಿಗೆ ತಂದಿದೆ. ಸಮಗ್ರ ಶಿಕ್ಷಣ ಅಂತ ಹೇಳಿದ್ರೆ ತರಗತಿಗಳಲ್ಲಿ ಮಕ್ಕಳಿಗೆ ಪಠ್ಯ ವಿಷಯದಲ್ಲಿ ಬರ್ತಕ್ಕಂಥ ಕಲಿಕೆ ಮಾತ್ರ ಶಿಕ್ಷಣ ಅಲ್ಲ. ಆ ಪಠ್ಯ ವಿಷಯದ ಕಲಿಕೆಗೆ ಜೊತೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಮಗುವಿನ ಮುಂದಿನ ಭವಿಷ್ಯಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡ್ತಕ್ಕಂಥ ಎಲ್ಲ ಅಂಶಗಳನ್ನು ಈ ಸಮಗ್ರ ಶಿಕ್ಷಣ ಯೋಜನೆ ಮಾರ್ಗಸೂಚಿಗೆ ಅಳವಡಿಸಲಾಗಿದೆ. ಆ ಪ್ರಕಾರ ಅದರಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು 134 ಅಂಶಗಳಿದೆ. ಆ ಎಲ್ಲ ಅಂಶಗಳನ್ನು ಶಾಲೆ ಅಳವಡಿಸಿಕೊಂಡು ಶಿಕ್ಷಣ ನೀಡಿದಲ್ಲಿ ಮಗುವಿಗೆ ಸಮಗ್ರವಾಗಿರ್ತಕ್ಕಂಥ ಶಿಕ್ಷಣ ದೊರೆಯುತ್ತದೆ ಅಂತಕ್ಕಂಥ ಉದ್ದೇಶವನ್ನು ಸರ್ಕಾರ ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಶಾಲೆಯಲ್ಲಿ ತರಗತಿ ಕೊಠಡಿಯಲ್ಲಿ ಏನು ಕಲಿತಾರೆ, ಶಿಕ್ಷಣ ದೊರೆಯುತ್ತದೆ. ಅದರ ಜೊತೆಗೆ ಪಠ್ಯೇತರವಾಗಿರ್ತಕ್ಕಂಥ ಕಲಿಕೆಗಳು, ಕ್ರೀಡಾ ಚಟುವಟಿಕೆಗಳಿರ್ಬೋದು ಅಥವಾ ವೃತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವೃತ್ತಿ ಕೌಶಲ್ಯ ಕಲಿಕೆಗಳಿರ್ಬೋದು, ಮತ್ತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಒಳಗೊಂಡಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ವೈಜ್ಞಾನಿಕ ಮನೋಭಾವನೆ ಮಾಡತಕ್ಕಂಥ ಕಲಿಕೆಗಳಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ತಂತ್ರಾಂಶಯುಕ್ತವಾಗಿರ್ತಕ್ಕಂಥ ಡಿಜಿಟಲ್ ಮಾಧ್ಯಮಗಳೇನಿದೆ ಅವುಗಳ ಮೂಲಕ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣಗಳನ್ನು ನೀಡತಕ್ಕಂಥದ್ದು. ಈ ಎಲ್ಲ ಅಂಶಗಳನ್ನು ಅಳವಡಿಸಿಕೊಂಡು ಮಕ್ಕಳಿಗೆ ಶಾಲಾಗಳಲ್ಲಿ ಶಿಕ್ಷಣ ದೊರೆತದೆ, ಸಮಗ್ರವಾಗಿರ್ತಕ್ಕಂಥ ಒಂದು ಶಿಕ್ಷಣ ದೊರೆತದೆ ಉದ್ದೇಶವನ್ನು ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಅದು ಹೇಗೆ ತಳ ಹಂತದಲ್ಲಿ ಶಾಲೆ ಅಳವಡಿಸಿಕೊಂಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ. ಹಾಗಾಗಿ ಸರ್ಕಾರ ಬಂದು ನೇರವಾಗಿ ಎಲ್ಲ ಶಾಲೆಗಳನ್ನು ನೋಡಿ ಅದು ಹೇಗೆ ಅನುಷ್ಠಾನ ಆಗಿದೆ ಅಂತ ಹಾಗಾಗಿ ಸರ್ಕಾರ ಸಾಮಾಜಿಕ ಪರಿಶೋಧನೆ ಅನ್ನುವಂಥ ಪರಿಕಲ್ಪನೆಯನ್ನು ಜಾರಿಗೆ ತಂದು ಅದರ ಮೂಲಕ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ವರದಿಯನ್ನು ತರಿಸಿಕೊಂಡು ಮುಂದಿನ ದಿನಗಳಲ್ಲಿ ಶಿಕ್ಷಣದಲ್ಲಿ ಅನೇಕ ಗುಣಮಟ್ಟದ ಬದಲಾವಣೆಗೆ ತಕ್ಕ ಹಾಗೆ ಶಿಕ್ಷಣವನ್ನು ಯಾವ ರೀತಿ ನೀಡಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಾಗುತ್ತೆ. ಹಾಗಾಗಿ ಸರ್ಕಾರದ ಒಂದು ಆದೇಶದ ಪ್ರಕಾರ, ಯೋಜನೆಯ ಮಾರ್ಗಸೂಚಿ ಪ್ರಕಾರ ಹಾಗೂ ಸರ್ಕಾರದ ವೇಳಾಪಟ್ಟಿಯಂತೆ ನಿಮ್ಮ ಶಾಲೆಯಲ್ಲೂ ಕಳೆದ 3 ದಿನಗಳಿಂದ ನಾವು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಅದರಲ್ಲಿ ಕೆಲವೊಂದು ಅಂಶಗಳು ಕಂಡುಬಂದಿದೆ ನಮಗೆ. ಆ ಎಲ್ಲ ಅಂಶಗಳೊಂದಿಗೆ ಸಭೆಯ ಮುಂದೆ ಮಂಡಿಸ್ತಾ ಇದ್ದೇನೆ. 2023-24ರಿಂದ ಇಲ್ಲಿಯವರೆಗೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿರ್ತಕ್ಕಂಥದ್ದು. 23-24ರಲ್ಲಿ ಈ ಒಂದು ಶಾಲೆಯಲ್ಲಿ 69 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ರು. 24-25ರಲ್ಲಿ 58 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ರು. ಪ್ರಸ್ತುತ 25-26ನೇ ಸಾಲಿನಲ್ಲಿ 53 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತಂದರೆ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅದಕ್ಕೆ ಒಂದು ಕಾರಣವನ್ನು ಕಂಡುಕೊಳ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಮಕ್ಕಳಿಗೆ ಸಿಗ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು, ಬೇರೆ ಶೈಕ್ಷಣಿಕ ಎಲ್ಲ ವ್ಯವಸ್ಥೆಗಳಿರ್ಬೋದು, ಅವುಗಳನ್ನು ಉತ್ತಮಪಡಿಸಿಕೊಂಡು ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಪ್ರಯತ್ನ ಪಟ್ಟಲ್ಲಿ ಮಕ್ಕಳ ಸಂಖ್ಯೆಯನ್ನು ಜಾಸ್ತಿ ಮಾಡಲಿಕ್ಕೆ ಆಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಮನಗಾಣಬೇಕಾಗ್ತದೆ. ಅದೇ ರೀತಿ ಸರ್ಕಾರ ಶಾಲೆಯ ನಿರ್ವಹಣೆಗೆ ಕೆಲವೊಂದು ಅನುದಾನಗಳನ್ನು ನೀಡುತ್ತದೆ. ಅದನ್ನು ಹೇಗೆ ಬಳಸಿಕೊಂಡಿದೆ ಅಂತಕ್ಕಂಥದ್ದನ್ನು ನಾವು ದಾಖಲಾತಿ ಮೂಲಕ ಪರಿಶೋಧನೆಯನ್ನು ಮಾಡಬೇಕಾಗ್ತದೆ. ಅದರಲ್ಲಿ 2023-24ನೇ ಸಾಲಿನಲ್ಲಿ ಶಾಲಾ ಅನುದಾನ ಈ ಶಾಲೆಗೆ 90,789 ರೂಪಾಯಿ ಬಂದಿದೆ. ಆಮೇಲೆ ಕುಡಿಯ ನೀರು ಮತ್ತು ಸ್ವಚ್ಛತೆಗೆ ಅದರ ನಿರ್ವಹಣೆಗೆ ಸಂಬಂಧಪಟ್ಟಂತೆ 13,917 ರೂಪಾಯಿ ಬಂದಿದೆ. ಮಕ್ಕಳಿಗೆ ಉಚಿತವಾಗಿ ನೀಡತಕ್ಕಂಥ ಶೂ ಮತ್ತು ಸಾಕ್ಸ್ ಇದಕ್ಕೆ 13,650 ರೂಪಾಯಿ ಬಂದಿದೆ. ಹೆಣ್ಮಕ್ಕಳಿಗೆ ಕರಾಟೆ ಅನುದಾನ, ಕರಾಟೆ ಕಲಿಸ್ತಕ್ಕಂಥ ಕಲಿಕೆಯನ್ನು ಮಾಡ್ತಕ್ಕಂಥದ್ದು 9,000 ರೂಪಾಯಿ ಅನುದಾನ ಬಂದಿದೆ. ಮತ್ತು ಮಕ್ಕಳಿಗೆ ಕಲಿಕಾ ಹಬ್ಬ ಮಾಡ್ತಕ್ಕಂಥದ್ದು ಅದಕ್ಕೆ 14,990 ರೂಪಾಯಿ ಬಂದಿದೆ. ಹದಿಹರೆಯದ ಹೆಣ್ಮಕ್ಳಿಗೆ ಶಿಕ್ಷಣ ನೀಡ್ತಕ್ಕಂಥದ್ದು 500 ರೂಪಾಯಿ ಬಂದಿದೆ. ಆಮೇಲೆ ಒಟ್ಟು
1,43,024 ರೂಪಾಯಿ ಆ ಸಾಲಿನಲ್ಲಿ ಬಂದಿದೆ. ಅದಕ್ಕೆ ತಕ್ಕಂತೆ ಖರ್ಚು ವೆಚ್ಚಗಳನ್ನು ಹೇಗೆ ನಿರ್ವಹಣೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ಅದಕ್ಕೆ ತಕ್ಕಂತೆ ಶಾಲಾ ಅನುದಾನ ಅಷ್ಟು ಹಣವನ್ನು ಖರ್ಚು ಮಾಡಿದ್ದಾರೆ. ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಎಲ್ಲ ಹಣ ಖರ್ಚಾಗಿದೆ. ಸೂ ಮತ್ತು ಸಾಕ್ಸ್ ಖರ್ಚಾಗಿದೆ. ಕರಾಟೆ ಅನುದಾನವೂ ಅಷ್ಟು ಖರ್ಚಾಗಿದೆ. ಕಲಿಕಾಭರಣ ಹಣವೂ ಅಷ್ಟು ಖರ್ಚಾಗಿದೆ. ಅದೇ ರೀತಿ ಶಿಕ್ಷಣ 500 ರೂಪಾಯಿ ಖರ್ಚಾಗಿದೆ. ಒಟ್ಟು 1,43,024 ರೂಪಾಯಿ ಖರ್ಚು ವೆಚ್ಚವನ್ನು ನಿರ್ವಹಣೆ ಆಗಿದೆ. ಅದಕ್ಕೆ ತಕ್ಕಂತೆ ದಾಖಲಾತಿಗಳನ್ನ, ಖರೀದಿಯ ಬಿಲ್ಲುವಚರಗಳನ್ನ ಎಲ್ಲ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಕ್ಕಂಥದ್ದು ನಮಗೆ ಕಂಡುಬಂದಿದೆ. ಇದಲ್ಲದೆ ಕೆಲವೊಂದು ಶಾಲೆಗೆ ಸಂಬಂಧಪಟ್ಟಂತೆ ಭೌತಿಕವಾಗಿರ್ತಕ್ಕಂಥ, ಶೈಕ್ಷಣಿಕವಾಗಿರ್ತಕ್ಕಂಥ 134 ಅಂಶಗಳನ್ನು ಪರಿಶೀಲಿಸಬೇಕಾಗುತ್ತದೆ. ಅದರಲ್ಲಿ ಮಕ್ಕಳು ಪಠ್ಯಪುಸ್ತಕಗಳನ್ನು ಪಡೆದಿದ್ದಾರೆ, ಸಮವಸ್ತ್ರಗಳನ್ನು ಪಡೆದಿದ್ದಾರೆ, ಆಮೇಲೆ ಸುಸಾಕ್ಸ್ಗಳನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು, ಉಚಿತವಾಗಿ ನೀಡ್ತಕ್ಕಂಥದ್ದು. ಆಮೇಲೆ ಬೆಳಗಿನ ಹಾಲು ಇರ್ಬೋದು, ಅದರ ಜೊತೆ ಕೊಡ್ತಕ್ಕಂಥ ರಾಗಿ ಮಾಲ್ಟ್ ಇರ್ಬೋದು, ಮಧ್ಯಾಹ್ನದ ಬಿಸಿ ಊಟ ಇರ್ಬೋದು, ಅದರ ಜೊತೆ ಕೊಡ್ತಕ್ಕಂಥ ಮೊಟ್ಟೆ ಬಳ್ಳಾರಿ ಇರ್ಬೋದು, ಎಲ್ಲವೂ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಲಿ, ಮಗು ಹಸುವಿನಿಂದ ಶಿಕ್ಷಣವನ್ನು ಪಡೆಯಬಾರದು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಯೋಜನೆಗಳು. ಇದನ್ನ ಸಮರ್ಪಕವಾಗಿ ಶಾಲೆ ನಿರ್ವಹಣೆ ಮಾಡಿದೆ ಅಂತಕ್ಕಂಥದ್ದನ್ನ ನಾವು ದಾಖಲಾತಿ ಪರಿಶೀಲನೆ ಮಾಡಬೇಕು. ಆಮೇಲೆ ಫಲಾನುಭವಿಗಳಾಗಿರ್ತಕ್ಕಂಥ ಮಕ್ಕಳ ಅಭಿಪ್ರಾಯವನ್ನು ಪಡೆಯಬೇಕು, ಪೋಷಕರ ಅಭಿಪ್ರಾಯಗಳನ್ನು ಪಡೆಯಬೇಕು. ಆಮೇಲೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಎಲ್ಲ ಗ್ರಾಮಸ್ಥರು ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಭಿಪ್ರಾಯಗಳನ್ನು ಪಡೆದು ನಾವು ವರದಿಯಲ್ಲಿ ಅದನ್ನ ಸೇರಿಸಬೇಕಾಗುತ್ತೆ. ನಾವು ಸಾಮಾಜಿಕ ಪರಿಶೋಧನೆ ನಡೆಸಿದ್ದೇವೆ. ಎಲ್ಲವೂ ಉತ್ತಮವಾಗಿ ನಿರ್ವಹಣೆ ಆಗಿರ್ತಕ್ಕಂಥದ್ದು ಇಲ್ಲಿ ಕಂಡುಬಂದಿದೆ. ಅದೇ ರೀತಿ ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಇಲ್ಲಿ ಕೆಲವು ಮಕ್ಕಳು ಪಡೆದಿದ್ದಾರೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. SC STಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇತರೆ ಮಕ್ಕಳಿಗೆ ಕೆಲವು ಬಂದಿಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಆಮೇಲೆ ನಿಯಮಾನುಸಾರ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ಪ್ರೌಢಶಾಲಾ ಅಂತ ಹೇಳಿದ್ರೆ 5 ಕಿಲೋಮೀಟರ್ ಆಚೆಯಿಂದ ಬಹಳ ದೂರದಲ್ಲಿ ಇರ್ತಕ್ಕಂಥ ಮಗು, ಬಳೆಹಳ್ಳಗಳನ್ನು ದಾಟಿ ಕಾಡು ದಾರಿಯಲ್ಲಿ, ಕಚ್ಚಾ ದಾರಿಯಲ್ಲಿ ಬರ್ತಕ್ಕಂಥ ಮಗುವನ್ನೇ ಗುರುತಿಸಿ ಪ್ರಸ್ತಾವನೆ ನೀಡಿದಲ್ಲಿ ಸರ್ಕಾರಕ್ಕೆ ಅಥವಾ ಇಲಾಖೆಗೆ ಅಂತ ಮಗುವಿಗೆ ವರ್ಷಕ್ಕೆ 6,000 ಸಾರಿಗೆ ಭತ್ಯೆಯನ್ನ ನೀಡ್ತಕ್ಕಂಥ ವ್ಯವಸ್ಥೆ ಇದೆ. ಈ ಒಂದು ಶಾಲೆಯಲ್ಲಿ ಯಾವುದೇ ಮಗುವಿಗೆ ಬರ್ತಿಲ್ಲ, ಯಾವುದೇ ದಾಖಲಾತಿ ನಿರ್ವಹಣೆ ಆಗಿಲ್ಲ. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರು ಇದ್ದಾರೆಯೇ? ಇಲಾಖಾ ನಿಯಮದ ಪ್ರಕಾರ ಎಲ್ಲ ವಿಷಯವಾದ ಶಿಕ್ಷಕರು ಇರಬೇಕು, ಒಬ್ಬ ಮುಖ್ಯ ಶಿಕ್ಷಕರು ಇರಬೇಕು ನಿಯಮಾವಳಿ ಇದೆ. ಅದರ ಪ್ರಕಾರ ಇಲ್ಲಿ 1 ಮುಖ್ಯ ಶಿಕ್ಷಕರಿದ್ದಾರೆ, 5 ಸಹ ಶಿಕ್ಷಕರಿದ್ದಾರೆ. 1 ಸಹ ಶಿಕ್ಷಕರ ಕೊರತೆ ಇದೆ, 1 ದೈಹಿಕ ಶಿಕ್ಷಕರ ಕೊರತೆ ಇದೆ. ಅದನ್ನು ವರದಿಯಲ್ಲಿ ಸರ್ಕಾರಕ್ಕೆ ನಾವು ನೀಡ್ತಾ ಇದ್ದೇವೆ. ಆಮೇಲೆ 1 ಶಾಲೆ ಅಂತ ಹೇಳಿದ್ರೆ ಕಲಾ ಶಿಕ್ಷಣಕ್ಕೆ ಶಿಕ್ಷಕರು ಇರಬೇಕು ಅಂತಕ್ಕಂಥದ್ದಿದೆ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಶಿಕ್ಷಕರಿಲ್ಲ. ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಶಿಕ್ಷಕರು ಇರಬೇಕು ಅಂತ ಹೇಳ್ತಿದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಶಿಕ್ಷಕರಿಲ್ಲ. ವೃತ್ತಿ ಶಿಕ್ಷಣಕ್ಕೆ ಶಿಕ್ಷಕರಿಗೆ ಇರಬೇಕು ಅಂತಕ್ಕಂಥದ್ದಿದೆ, ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಕರಿಲ್ಲ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಹೊಂದಿರಬೇಕು ಅಂತಕ್ಕಂಥದ್ದಿದೆ, ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಇದ್ದಾರೆ. ಒಂದು ಪ್ರೌಢಶಾಲೆ ಒಂದು ಶೈಕ್ಷಣಿಕ ವರ್ಷದಲ್ಲಿ 249 ದಿನಗಳನ್ನ ಕೆಲಸವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಆ ಪ್ರಕಾರ ನಿಮ್ಮ ಶಾಲೆ ಎಷ್ಟು ದಿನ ಮಾಡಿದೆ 23-24 ಇರ್ತಕ್ಕಂಥ ದಾಖಲಾತಿ ನೋಡಿದಾಗ ನಮಗೆ 235 ದಿನಗಳು ಆಗಲೇ ಶಾಲೆ ನಡೆದಿದೆ. ಅದರಲ್ಲಿ 4 ಸ್ಥಳೀಯ ರಜೆಗಳು, 7 ಮಳೆ ರಜೆ ಹಿಡಿದಿರ್ತಕ್ಕಂಥದ್ದು ದಾಖಲಾತಿ ನಿರ್ವಹಣೆ ಆಗಿದೆ ಮತ್ತು 249 ದಿನ ಕೆಲಸ ನಿರ್ವಹಣೆ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ. ಆಮೇಲೆ ಸರ್ವಿಸ್ ಆರಂಭ ಅಂಗನವಾಡಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 99 ಅದಕ್ಕಿಂತ ಹೆಚ್ಚಿದೆಯೇ? ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಮಕ್ಕಳ ಹಾಜರಾತಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಆಗ ಮಾತ್ರ ಮಗುವಿಗೆ ಉತ್ತಮವಾಗಿರ್ತಕ್ಕಂಥ ಕಲಿಕೆ ಆಗ್ತದೆ. ಈ ಶಾಲೆಯಲ್ಲಿ ಕವನ ಅಂತಕ್ಕಂಥದ್ದು 8ನೇ ತರಗತಿ. ಈ ಮಗುವಿನ 40%ಕ್ಕಿಂತ ಕಡಿಮೆ ಹಾಜರಾತಿ ಇದೆ. ಆಮೇಲೆ ಪೂರ್ಣ ಗೈರವಾಗಿರತಕ್ಕಂಥದ್ದು ಈ ಮಗು. ಆಮೇಲೆ ರವಿ ಅಂತಕ್ಕಂಥದ್ದು 8ನೇ ತರಗತಿ, 80%ಕ್ಕಿಂತ ಕಡಿಮೆ ಹಾಜರಾತಿ 2 ಮಕ್ಕಳಿದ್ದಾರೆ. ಇದಲ್ಲದೆ ಇದ್ದರೆ ಉಳಿದಿರ್ತಕ್ಕಂಥ ಎಲ್ಲ ಮಗು ಸಹ 80ಕ್ಕಿಂತ ಹೆಚ್ಚು ಹಾಜರಾತಿ ಇರ್ತಕ್ಕಂಥದ್ದು ನಮಗೆ ದಾಖಲಾತಿ ಮೂಲಕ ಕಂಡುಬಂದಿದೆ. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆಯೇ? ಮಕ್ಕಳ ಶಾಲೆಗೆ ಬರ್ತಕ್ಕಂಥ ಮಾರ್ಗ ಸುರಕ್ಷಿತವಾಗಿದೆಯೇ ಅಂತಕ್ಕಂಥದ್ದನ್ನು ನಾವು ಅಭಿಪ್ರಾಯ ಪಡೆದು ನಾವು ಪರಿಶೋಧನೆ ಮಾಡಬೇಕಾಗ್ತದೆ. ಅದರಲ್ಲಿ ರವಿ 8ನೇ ತರಗತಿ, ಸುಬ್ರಹ್ಮಣ್ಯ 9ನೇ ತರಗತಿ, ಸೃಜನ್ 9ನೇ ತರಗತಿ, ಸಿಂಚನ 10ನೇ ತರಗತಿ, ಈ 4 ಮಕ್ಕಳ ಶಾಲೆಗೆ ಬರ್ತಕ್ಕಂಥ ದಾರಿ ಸುರಕ್ಷಿತವಾಗಿಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಅದನ್ನು ವರದಿಯಲ್ಲಿ ಸೇರಿಸಿಕೊಳ್ತಾ ಇದ್ದೇವೆ. ಮಕ್ಕಳನ್ನ ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಆಮೇಲೆ
ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆಯೇ? ಯಾವ್ದಾದ್ರು ಈ ಪ್ರೌಢ ಹಂತದ ಮಗು ಯಾವುದೂ ಇಲ್ಲ ಇಲ್ಲಿ. ಶಾಲೆಗೆ ದಾಖಲಾಗಿ ನಂತರ ಹೊರಗುಳಿದ ಮಕ್ಕಳ ಸಂಖ್ಯೆ ಏನಾರು ಇದೆಯಾ? ಶಾಲೆಗೆ ದಾಖಲಾಗಿದ್ದಾರೆ, ಆ ಮಗು ಶಾಲೆಗೆ ಬರದೇ ಇರ್ತಕ್ಕಂಥ ಅದೇ ಕವನ ಅಂತಕ್ಕಂಥದ್ದು 8ನೇ ತರಗತಿ ಮಗು. ಈ ಮಗು ಶಾಲೆಗೆ ದಾಖಲಾಗಿದೆ, ಕಲಿಕೆಯಿಂದ ಈ ಮಗು ಹೊರಗಡೆ ಇದೆ. ಮಕ್ಕಳನ್ನು ಹೊರಹಾಕಿರುವ ಸಂಖ್ಯೆ ಇಲ್ಲ. ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯವನ್ನು ಮಾಡಲಾಗ್ತಿದೆಯೇ? ಏನಾದ್ರು ತಾರತಮ್ಯ ಆಗ್ತಾ ಇದೆ? ತಾರತಮ್ಯ ಎಲ್ಲರಿಗೂ ಸಮಾನ ಶಿಕ್ಷಣ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಮಕ್ಕಳಿಗೆ ದೈಹಿಕ ಶಿಕ್ಷಣ ನೀಡಲಾಗ್ತಿದೆಯೇ? ಮಕ್ಕಳಿಗೆ ತರಗತಿ ಕೊಠಡಿಯಲ್ಲಿ ಶಿಕ್ಷಕರು ಯಾವುದೇ ಕಠಿಣತರವಾಗಿರ್ತಕ್ಕಂಥ ದೈಹಿಕ ಶಿಕ್ಷಣ ನೀಡುವಂತಿಲ್ಲ. ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗಿದೆಯೇ? ಮಗು ಏನಾದರೂ ತರಗತಿ ಕೊಠಡಿಯಲ್ಲಾಗಲಿ ಶಾಲಾ ಪರಿಸರದಲ್ಲಾಗಲಿ ಮಾನಸಿಕ ಕಿರುಕುಳಕ್ಕೆ ಒಳಪಟ್ಟಲ್ಲಿ ಮಗು ಕಲಿಕೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದಿಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗಿದೆಯೇ? ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ. ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೆದಿರ್ತಕ್ಕಂಥ ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ಪತ್ರಿಕೆಗಳ ಮೂಲಕ ಆಮೇಲೆ ಮಾಧ್ಯಮಗಳನ್ನು ಕೊಡ್ತೀವಿ. ಇದರಿಂದ ಮಗುವಿಗೆ ಏನಾಗುತ್ತೆ ಅಂದರೆ ಕಲಿಕೆಯಲ್ಲಿ ಹಿಂದೆ ಬೀಳ್ತದೆ. ಅತಿಯಾಗಿ ಏನಾದರೂ ಈ ರೀತಿಯಾಗಿರ್ತಕ್ಕಂಥ ನಡೆದರೆ ಮಗು ಶಿಕ್ಷಣದಿಂದ ವಂಚಿತರಾಗ್ತಕ್ಕಂಥ ಸಂದರ್ಭಗಳು ಬರ್ತದೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥದ್ದು ಏನಾದರೂ ನಡೀತಾ ಇದೆ ಅಂತಕ್ಕಂಥ ಎಲ್ಲ ಅಭಿಪ್ರಾಯಗಳನ್ನ ನಾವು ಸಂಗ್ರಹಣೆ ಮಾಡಿದ್ದೇವೆ. ಯಾವುದೂ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಇದೆ. ಅಕಸ್ಮಾತ್ ಏನಾದರೂ ಇದ್ರೆ ಈ ಗ್ರಾಮ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಪೋಷಕರು ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣಾ ಪ್ರಮಾಣ ಪತ್ರಗಳನ್ನು ನೀಡ್ತಾ ಇದ್ದಾರೆ. ವಿಶೇಷ ಅಗತ್ಯಗಳ ಮಕ್ಕಳನ್ನು ಗುರುತಿಸಿ ಮೌಲ್ಯಾಂಕನ ಮಾಡಲಾಗಿದೆ. ವಿಶೇಷ ಅಗತ್ಯಗಳ ಮಕ್ಕಳನ್ನು 2 ಮಕ್ಕಳನ್ನ ಇಲ್ಲಿ ಗುರುತು ಮಾಡಿದ್ದಾರೆ. ಮರಿಯಾ ಅಂತಕ್ಕಂಥದ್ದು ಹೆಣ್ಣು ಮಗು 8ನೇ ತರಗತಿ, ಸಾಗರ ಅಂತಕ್ಕಂಥದ್ದು ಗಂಡು ಮಗು 9ನೇ ತರಗತಿ. ಈ ವಿಶೇಷ ಮಕ್ಕಳು ಹಾಗಾಗಿ ಶಾಲೆಗೆ ಹಾಜರಾಗ್ತಾ ಇದ್ದಾರೆ. ಆಮೇಲೆ ಒಂದು ಶಾಲಾ ವಾತಾವರಣ ಉತ್ತಮವಾಗಿರಬೇಕಾದ್ರೆ ಅಲ್ಲಿ ಭೌತಿಕವಾಗಿರ್ತಕ್ಕಂಥ ಉತ್ತಮ ವಾತಾವರಣ ಇರಬೇಕು ಅಂತಕ್ಕಂಥದ್ದು. ಹಾಗೆ ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆಯೇ ಅಂತಕ್ಕಂಥದ್ದನ್ನ ನಾವು ಪರಿಶೀಲನೆ ಒಳಪಡಿಸಬೇಕಾಗ್ತದೆ. ಅದರಲ್ಲಿ ನೋಡಿದರೆ ಇಲ್ಲಿ ಒಂದು ಮುಖ್ಯ ಶಿಕ್ಷಕರ ಕೊಠಡಿ ಇದೆ, 3 ತರಗತಿ ಕೊಠಡಿಗಳಿದ್ದಾವೆ, ಒಂದು ಗ್ರಂಥಾಲಯದ ಮತ್ತು ಡಿಜಿಟಲ್ ಸಂಬಂಧಪಟ್ಟಿರ್ತಕ್ಕಂಥ ಕೊಠಡಿ ಇದೆ ಪ್ರತ್ಯೇಕವಾಗಿ, ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಕ್ರೀಡಾ ಕೊಠಡಿ ಇದೆ, ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ವಿಜ್ಞಾನ ಪ್ರಯೋಗಾಲಯ ಕೊಠಡಿ ಇದೆ, ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಕಂಪ್ಯೂಟರ್ ಕೊಠಡಿ ಇದೆ, ಒಂದು ಸಭಾಭವನದ ಕೊಠಡಿ, ಒಂದು ಶಿಕ್ಷಕರ ಕೊಠಡಿ, ಒಂದು ಅಡಿಗೆ ಕೊಠಡಿ, ಒಂದು ದಾಸ್ತಾನ ಕೊಠಡಿ. ಎಲ್ಲವೂ ಸಾಮಾನ್ಯವಾಗಿ ಈ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಭೌತಿಕವಾಗಿ ತರಗತಿ ಕೊಠಡಿಗಳು ಇರ್ತಕ್ಕಂಥದ್ದು ಇಲ್ಲಿ ಕಂಡುಬಂದಿದೆ. ಅದೇ ರೀತಿ ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಶಾಲೆಯಲ್ಲಿ ಇನ್ನೂ ಕೆಲವು ಮೂಲಭೂತ ಸೌಕರ್ಯಗಳು ಇರಬೇಕು ಅಂತಕ್ಕಂಥ ನಿಯಮಾವಳಿಗಳಿದೆ. ಅದರಲ್ಲೇ ಒಂದು ಶೌಚಾಲಯ, ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ, ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ನೀಡಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ಇರಬೇಕು. ಆ ಶೌಚಾಲಯದಲ್ಲಿ ಸಾಕಷ್ಟು ತೆರಿಗೆ ವ್ಯವಸ್ಥೆ ಇರಬೇಕು. ಆಮೇಲೆ ಬಳಕೆಗೆ ಯೋಗ್ಯವಾಗಿರಬೇಕು ಅಂತಕ್ಕಂಥ ನಿಯಮಾವಳಿಗಳಿದೆ. ಅದರ ಪ್ರಕಾರ ಇಲ್ಲಿ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಒಳಪಡಿಸಬೇಕು. ಏಕೆಂದರೆ ಮಗು ಏನಾದ್ರು ಶೌಚಾಲಯ ಇಲ್ಲದೇ ಇದ್ದರೆ ಬಯಲು ಶೌಚಾಲಯಕ್ಕೆ ಹೋಗುವಾಗಿಲ್ಲ, ಅದು ನಿಷೇಧ. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ಹೊಂದಿರಬೇಕು ಅಂತಕ್ಕಂಥ. ಶೌಚಾಲಯಕ್ಕೆ ಏನಾದ್ರು ಹೋಗ್ಲಿಕ್ಕೆ ಆಗಲ್ಲ, ನೀರಿಲ್ಲ, ಶೌಚಾಲಯ ಬಳಸಲಿಕ್ಕೆ ಕ್ಲೀನ್ ಇಲ್ಲ ಅಂತ ಹೇಳಿದ್ರೆ ಮಗು ಶೌಚಾಲಯವನ್ನು ಬಳಸೋದಿಲ್ಲ. ಆಗ ಶೌಚವನ್ನು ಕಟ್ಟಿಕೊಂಡು ತರಗತಿ ಕೊಠಡಿಯಲ್ಲಿ ಮಗು ಪಾಠ ಪ್ರವಚನದಲ್ಲಿ ಪಾಲ್ಗೊಳ್ಳುತ್ತದೆ. ಶೌಚವನ್ನು ಕಟ್ಕೊಂಡಿರ್ತಕ್ಕಂಥ ಮಗು ಏನಾದರೂ ಶಿಕ್ಷಕರ ಪಾಠ ಪ್ರವಚನದಲ್ಲಿ ಪಾಲ್ಗೊಳ್ಳೋದಿಲ್ಲ, ಕಲಿಕೆಯಲ್ಲಿ ಹಿಂದೆ ಬೀಳ್ತದೆ. ಅದಲ್ಲದೆ ಶೌಚವನ್ನು ಕಟ್ಟಿಕೊಂಡ್ರೆ ಆರೋಗ್ಯದಲ್ಲಿ ಪರಿಣಾಮವನ್ನು ಬೀಳ್ತದೆ ಅಂತಕ್ಕಂಥದ್ದು. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ಇರಬೇಕು, ನೀರಿನ ವ್ಯವಸ್ಥೆ ಇರಬೇಕು, ಬಳಕೆಗೆ ಯೋಗ್ಯವಾಗಿರಬೇಕು. ಈ ಶಾಲೆಯಲ್ಲಿ ಗಂಡು ಮಕ್ಕಳಿಗೆ ಸಂಬಂಧಪಟ್ಟಂತೆ ಶೌಚಾಲಯದ ಕೊರತೆ ಇದೆ. ಸಾಮಾನ್ಯ ದರ್ಜೆಯ ಒಂದು ಶೌಚಾಲಯ ಇದೆ, ಕೊರತೆ ಇರ್ತಕ್ಕಂಥದ್ದು ನಮಗೆ ಕಂಡು ಬಂದಿದೆ. ಅದೇ ರೀತಿ ಹೆಣ್ಣು ಮಕ್ಕಳಿಗೂ ಸಹ ಒಂದು ಶೌಚಾಲಯದ ಕೊರತೆ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಸಾಮಾನ್ಯ ಕೆಳದರ್ಜೆಯ ಒಂದು ಶೌಚಾಲಯ ಇರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಿರ್ತಕ್ಕಂಥದ್ದು. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳು ಬಳಸುವಂತ ಶೌಚಾಲಯ ಇದೆ. ಒಂದು ಶಾಲೆ ಅಂತಂದ್ರೆ ವಿಶೇಷ ಅಗತ್ಯಗಳ ಮಕ್ಕಳು ಬಳಸುವಂತ ಒಂದು ಶೌಚಾಲಯ ಇರಬೇಕು. ಈ ಶೌಚಾಲಯ ಈಗಾಗಲೇ ಈ ಶಾಲೆಯಲ್ಲಿ ಇಲ್ಲ. ಇಲ್ಲಿ ವಿಶೇಷ ಅಗತ್ಯಗಳ ಮಕ್ಕಳು ಇದ್ದಾರೆ ಇಲ್ಲಿ. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದ ನೀರಿನ ಸೌಲಭ್ಯ ಇದೆ. ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಶುದ್ಧ ಕುಡಿಯುವ ನೀರನ್ನು
ಶಾಲೆ ಹೊಂದಿರಬೇಕು ಅಂತಕ್ಕಂಥದ್ದು. ನೀರಿನ ಸೌಲಭ್ಯವನ್ನು ಹೊಂದಬೇಕು, ಮಕ್ಕಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕು. ಆಮೇಲೆ ಮಧ್ಯಾಹ್ನದ ಬಿಸಿಯೂಟದಲ್ಲೂ ಸಹ ಶುದ್ಧವಾದ ನೀರನ್ನು ಉಪಯೋಗಿಸಿಕೊಂಡು ಆಹಾರವನ್ನು ತಯಾರು ಮಾಡಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದರ ಪ್ರಕಾರ ಇಲ್ಲಿ ಬೋರ್ವೆಲ್ನಿಂದ ನೀರಿನ ವ್ಯವಸ್ಥೆ ಇದೆ, ಶುದ್ಧೀಕರಿಸಿದ ವ್ಯವಸ್ಥೆ ಇದೆ, ಮಕ್ಕಳಿಗೆ ಕಲಿತಾ ಇದೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಮಧ್ಯಾಹ್ನದ ಬಿಸಿಯೂಟದಲ್ಲಿ ಶುದ್ಧೀಕರಿಸಿದ